ಆರ್ಟಿಕಲ್ ಇನ್ ಎನಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ ಅಂತಂದ್ರೆ ಇದು ಇದರ ಅರ್ಥ. ಇಟ್ ವಿಲ್ ಸ್ಪೀಕ್ ಅಬೌಟ್ ಇಶ್ಯೂ. ಸೊ ಜನರಲಿ ಭಾರತ ದೇಶದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಮತ್ತೆ ಆ ದೇಶದಲ್ಲಿರುವಂತಹ ಈ ಒಂದು ವ್ಯವಸ್ಥೆಯಲ್ಲಿ ಎಷ್ಟು ರಾಜ್ಯಗಳಿವೆ, ಆ ರಾಜ್ಯಗಳ ಮುಖ್ಯ ಕೇಂದ್ರಗಳು ಯಾವ ರೀತಿಯಾಗಿದೆ, ಸೊ ಅದರ ಬಗ್ಗೆ ಈ ಆರ್ಟಿಕಲ್ 1 ನಲ್ಲಿ ಚರ್ಚೆಯನ್ನು ಮಾಡುತ್ತಾರೆ. ಸೊ ದಟ್ ಈಸ್ ವಾಟ್ ಆರ್ಟಿಕಲ್ 1 ವಿಲ್ ಸ್ಪೀಕ್ ಅಬೌಟ್. ಆರ್ಟಿಕಲ್ 1 ಸೇಸ್ ದಟ್ ಇಂಡಿಯಾ ದಟ್ ಈಸ್ ಭಾರತ್ ಅಥವಾ ಭಾರತ್ ದಟ್ ಈಸ್ ಇಂಡಿಯಾ ಈಸ್ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಏನ್ ಹೇಳ್ತಿರಲ್ಲ ಅದ್ರ ಬಗ್ಗೆ ಇರೋಂಥದ್ದು. ಆರ್ಟಿಕಲ್ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು. ಯಾವ್ದ್ರ ಬಗ್ಗೆ ಮಾತಾಡ್ತಿದಾವೆ? ಓವರ್ ಆಲ್ ಆಗಿ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ ಬಗ್ಗೆ ಮಾತಾಡ್ತದೆ. ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ. ಯೂನಿಯನ್ ಅಂತಂದ್ರೆ ಭಾರತದ ಒಂದು ಭೂಪ್ರದೇಶ ಏನಿದೆಯಲ್ಲ ಅದ್ರ ಬಗ್ಗೆ ಮಾತಾಡ್ತದೆ. ಸೊ ಈ ರೀತಿಯಾಗಿ ಎನಿ ಆಫ್ ದ ಆರ್ಟಿಕಲ್ ಆರ್ ದ ಗ್ರೂಪ್ ಆಫ್ ಆರ್ಟಿಕಲ್ಸ್ ಡಿಸ್ಕಸಿಂಗ್ ರಿಗಾರ್ಡಿಂಗ್ ಎ ಪರ್ಟಿಕ್ಯುಲರ್ ಟಾಪಿಕ್ ದಟ್ ವಿಲ್ ಬಿ ಗ್ರೂಪ್ ಟುಗೆದರ್ ಟು ಫಾರ್ಮ್ ಎ ಚಾಪ್ಟರ್. ಆ ಚಾಪ್ಟರ್ ನ ನಾವು ಟೆಕ್ನಿಕಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಂತ ಕರಿತೀವಿ ಅಂತಾರೆ? ಪಾರ್ಟ್ ಎಂದು ಕರೆಯುತ್ತೇವೆ. ಸೊ ಆರ್ಟಿಕಲ್ 1 ಇಂದ ಆರ್ಟಿಕಲ್ 4 ಏನಿದೆಯಲ್ಲ ಈ 4 ಆರ್ಟಿಕಲ್ ನ ಒಟ್ಟಿಗೆ ಸೇರಿಸಿದ್ರೆ ಅದನ್ನೇನಂತ ಕರಿಬೇಕು ನಾವು? ಪಾರ್ಟ್ 1 ಅಂತ. ಅರ್ಥ ಆಯ್ತು? ಕಂಪ್ಲೀಟ್ ಡೀಟೇಲ್ಸ್ ಅಂತ. ಸರಿ, ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಆರ್ಟಿಕಲ್ ಅಲ್ಲಿ ಪೂರ್ತಿಯಾಗಿ ಬಿಡಿಸಿ ಒಂದು ವಿಚಾರವನ್ನ ಹೇಳೋದಿಕ್ಕಾಗೋದಿಲ್ಲ, ಪಾರ್ಟ್ ಅಲ್ಲಿ ಒಂದು ವಿಚಾರವನ್ನ ಬಿಡಿಸಿ ಹೇಳೋದಿಕ್ಕಾಗೋದಿಲ್ಲ. ಎಲ್ಲೋ ಒಂದ್ ಕಡೆ ಅದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಏನ್ ಮಾಡ್ತೀವಿ ಅಂತಂದ್ರೆ ಇವುಗಳಲ್ಲಿ ಯಾವುದನ್ನ ಹೇಳಕ್ ಆಗೋದಿಲ್ವೋ ಅವುಗಳಿಗೆ ಎಲ್ಲಾದರೂ ಒಂದು ಕಡೆ ವಿಸ್ತಾರವಾಗಿ ಬರೆದು ತೋರಿಸುತ್ತೇವೆ. ವಾಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಅಂಡರ್ ಆರ್ಟಿಕಲ್ ಅಂಡ್ ವಾಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್ ಅಂಡರ್ ಪಾರ್ಟ್ ವಿಲ್ ಬಿ ಎಕ್ಸ್ಪ್ಲೈನ್ಡ್ ಇನ್ ದ ಶೆಡ್ಯೂಲ್. ಇದು ಇದರ ಅರ್ಥ. ಸರಿನಾ? ಸೊ ಇಲ್ಲಿ ಒನ್ ವಿಲ್ ಸ್ಪೀಕ್ ಅಬೌಟ್ ಇಂಡಿಯಾ ದಟ್ ಈಸ್ ಭಾರತ್ ಈಸ್ ಯೂನಿಯನ್ ಆಫ್ ಸ್ಟೇಟ್ಸ್. ಇದೇ ತಾನೇ ಇರೋಂಥದ್ದು. ಸೊ ಇಫ್ ಯು ವಾಂಟ್ ಟು ನೋ ಅಬೌಟ್ ವಾಟ್ ಈಸ್ ದ ಟೆರಿಟರಿ, ವಾಟ್ ಆರ್ ದ ನಂಬರ್ ಆಫ್ ಸ್ಟೇಟ್ಸ್, ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ನಾವೆಲ್ಲಿ ಬರಬೇಕಾಗುತ್ತೆ? ಶೆಡ್ಯೂಲ್. ಇದಕ್ಕೆ ನಾವು ನೀವು ಯಾವ್ದಾರ ಒಂದು ಅಡ್ವರ್ಟೈಸ್ಮೆಂಟ್ ನ ನೋಡಿ, ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನಂತ ಹಾಕಿರ್ತಾರೆ ಅಂತಂದ್ರೆ ಮೇಲ್ನೋಟದಲ್ಲಿ 1 ಅಥವಾ 2 ಟಾಪಿಕ್ ನ ಹಾಕಿರ್ತಾರೆ, ಮತ್ತೆ ಕೆಳಗಡೆ ಏನಂತ ಬರ್ದಿರ್ತಾರೆ? ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ಅಂತ. ಇದೇ ತಾನೇ ಇರೋಂಥದ್ದು. ಸೊ ಸಂವಿಧಾನದಲ್ಲೂ ಅಷ್ಟೇನೆ, ಕಾನ್ಸ್ಟಿಟ್ಯೂಷನ್ ಅಲ್ಲೂ ಅಷ್ಟೇನೆ, ದೇ ಆರ್ ಟೆಲ್ಲಿಂಗ್ ದಟ್ ಇಫ್ ಯು ವಾಂಟ್ ಮೋರ್ ಇನ್ಫಾರ್ಮೇಶನ್ ಗೋ ಥ್ರೂ ಪರ್ಟಿಕ್ಯುಲರ್ ಶೆಡ್ಯೂಲ್ ಅಂತ. ಏನಾರ ಡೌಟ್ ಇದೆಯಾ? ಹಾಗೇನೆ